ಗುಡ್ ಮಾರ್ನಿಂಗ್. ಇವತ್ತಿನ ಸ್ಪೆಷಲ್ ಪೋರ್ಕ್ ಬಾಫತ್ ಮಸಾಲ. ಹಂದಿ ಮಾಂಸವನ್ನು ಬಾಫತ್ ಮಸಾಲ ಹಾಕಿ ಹೇಗೆ ಮಾಡುವುದಂತ ನಾನು ಇವತ್ತು ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಸಂಡೇಸಲ್ಲಿ, ಫಂಕ್ಷನ್ಸಲ್ಲಿ, ಮನೆಯಲ್ಲಿ ಗೆಟ್ ಟುಗೆದರಲ್ಲಿರುವಾಗ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ರುಚಿಯಾಗಿ ಕೂಡ ಇದೆ, ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋವನ್ನು ನೀವು ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ಈ ರೆಸಿಪಿಯನ್ನು ನಾವು ಸ್ಟಾರ್ಟ್ ಮಾಡುವ. ಇಲ್ಲಿ ನಾನು 2 kg ಆಗುವಷ್ಟು ಹಂದಿ ಮಾಂಸವನ್ನು ತೆಗೆದುಕೊಂಡಿದ್ದೇನೆ. ಈ ಮಾಂಸದಲ್ಲಿ ಜಾಸ್ತಿನ ಕೊಬ್ಬಿನಾಂಶ ಇಲ್ಲ, ಮಾಂಸವೇ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ಬೋದು, ಇದೆಲ್ಲ ಮಾಂಸ ಸ್ವಲ್ಪ ಕೊಬ್ಬಿನಾಂಶ ಇರೋದಷ್ಟೇ. ಈ ಮಾಂಸವನ್ನು ಜಾಸ್ತಿ ಕೊಬ್ಬಿನಾಂಶ ಇಲ್ಲದ್ರಿಂದ ತುಂಬ ಟೇಸ್ಟಿಯಾಗಿದೆ. ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡೋ ವಿಧಾನ ನಾನು ಒಂದು ರೆಸಿಪಿ ಚಾನಲಲ್ಲಿ ಹಾಕಿದ್ದೆ. ಅದನ್ನು ನಾನು ನಿಮಗೆ ಲಿಂಕನ್ನು ನಾನು ಕಳಿಸ್ತೀನಿ, ಇದರಲ್ಲಿ ಹಾಕ್ತೀನಿ. ಅದು ನೀವು ನೋಡಿ ಹೇಗೆ ಕಟ್ ಮಾಡುವುದು ಅಂತ. ಈ ಥರ ಸಣ್ಣದಾಗಿ ಕಟ್ ಮಾಡಿದರೆ ಆಯಿತು. ಈ ಥರ ಕೊಬ್ಬಿನಾಂಶವನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಇವಾಗ ನಾವು ಮಸಾಲೆಗೆ ಏನು ಬೇಕು ಅದನ್ನು ರೆಡಿ ಮಾಡುವ. ಇಲ್ಲಿ ನಾನು ಸ್ವಲ್ಪ ಹುಳಿಯನ್ನು ತೆಗೆದುಕೊಂಡಿದ್ದೀನಿ. ಸೆಳೆದರೆ ಸ್ವಲ್ಪ ದೊಡ್ಡ ನಿಂಬೆ ಗಾತ್ರದಷ್ಟು ಹುಳಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಹಾಕಿ ನೆನೆಸಿಡಬೇಕು ಚೆನ್ನಾಗಿ. ಇವಾಗ ನೋಡಿ, ಹುಳಿಯನ್ನು ಹಿಂಡಿ ರಸ ರೆಡಿಯಾಗಿದೆ. ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ಹಂದಿ ಮಾಂಸವನ್ನು ಹಾಕುವ. ಅದಕ್ಕೆ ನಾನು ಸ್ವಲ್ಪ ರುಚಿಗೆ 1-2 ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ, ಆಮೇಲೆ ಬೇಕಾದರೆ ಆಮೇಲೆ ಸೇರಿಸ್ಬೋದು. 1 ಸ್ಪೂನಷ್ಟು ಹಳದಿ ಸೇರಿಸಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಬಾಫತ್ ಮಸಾಲವನ್ನು ನಾನು ಸೇರಿಸಿದ್ದೀನಿ. ಈಗ ನೆನೆಸಿಟ್ಟ ಹುಳಿಯನ್ನು ನಾನೀಗ ಸೇರಿಸಿದ್ದೀನಿ. ಹುಳಿ ನೀರನ್ನು ಸೇರಿಸಿದ್ದೀನಿ. ಈಗ ಸೇರಿಸಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗ್ತದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 hour ಇಡಿ ಮ್ಯಾರಿನೇಟ್ ಆಗಲಿಕ್ಕೆ. ಇವಾಗ ನಾವು ಮಸಾಲೆಗೆ ಏನು ಬೇಕು ಅದನ್ನೆಲ್ಲ ಕಟ್ ಮಾಡುವ. 10ರಿಂದ 12 ಮೆಣಸು, 5 ಬೆಳ್ಳುಳ್ಳಿ, 5 ನೀರುಳ್ಳಿ, ಸ್ವಲ್ಪ ಶುಂಠಿ. ಇದನ್ನು ನಾವು ಈಗ ನೋಡಿ ಎಷ್ಟು ತೆಗೆದುಕೊಂಡಿದ್ದೀನಿ ಅಂತ. ಇದನ್ನು ನಾವು ಚೆನ್ನಾಗಿ ಕಟ್ ಮಾಡಬೇಕು. ಇದು ಕಟ್ ಮಾಡೋ ವಿಧಾನವನ್ನು ಕೂಡ ನಾನು ತೋರಿಸಿದ್ದೀನಿ. ಈಗ ಮಸಾಲೆಗೆ ಚಕ್ಕೆ, ಲವಂಗ, ಸ್ವಲ್ಪ ಸ್ಟಾರ್ ಮತ್ತು ಪುಲಾವ್ ಎಲೆ, ಚಕ್ಕೆ ಎಲೆ ಏನಂತ ಹೇಳ್ತೀವಿ, ಅದನ್ನು ನಾನು ತೆಗೆದುಕೊಂಡಿದ್ದೀನಿ. ಈಗ ನಾನು 1/2 hour ಆಯಿತು ನಂದು ಮ್ಯಾರಿನೇಟ್ ಮಾಡಿಟ್ಟದ್ದು. ಈಗ ನಾವು ಇದನ್ನು ಗ್ಯಾಸ್ ಮೇಲೆ ಇಡುವ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟಾರ್ಟಿಂಗ್ ಗ್ಯಾಸ್ ಆನ್ ಮಾಡೋಕ್ಕಿಂತ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿ. ಈಗ ಮುಚ್ಚಳನ್ನು ಮುಚ್ಚಿ ನಾವು ಬೇಯಿಸಬೇಕು. ಈಗ ನಾವು ಸ್ವಲ್ಪ ಬೆಂದಿದೆ, ಕುದಿ ಬಂದಿದೆ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈ ಥರ ಕುದಿ ಬಂದ ಮೇಲೆ ನಾವು ಈಗ ಈ ಥರ ಸ್ಪೂನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗ್ತದೆ. ಇಲ್ಲದ್ರೆ ಕೆಳಗಿನ ಮಾಂಸ ಬೆಂದು ಮೇಲಿನ ಮಾಂಸ ಬೇಯದಾಗೆ ಆಗ್ತದೆ. ಈಗ ಇದು ಬೆಂದಿಲ್ಲ, ಅದಕ್ಕೆ ನಾವು ಮುಚ್ಚಳನ್ನು ಮುಚ್ಚಿಟ್ಟು ಇನ್ನೊಂದು ಸಲ ಬೇಯಿಸಬೇಕು ಸ್ವಲ್ಪ. ಇವಾಗ ನೋಡಿ ಕುದಿ ಬಂದಿದೆ. ಇದು ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಈ ಸ್ವಲ್ಪ ಬೆಂದಿದೆ, ಹಾಫ್ ಬೆಂದಿದೆ. ಅದಕ್ಕೋಸ್ಕರ ನಾನೀಗ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸನ್ನು ಯಾವುದು ಕಟ್ ಮಾಡಿಟ್ಟಿದ್ದೀನ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಹಾಕಿ ಪ್ಲೇಟಲ್ಲಿದ್ದದ್ದು ಕ್ಲೀನಾಗಿ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಂಸದ ಜೊತೆ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ
ಮತ್ತು ಹಸಿಮೆಣಸನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ, ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಥರವೇ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಂಸ ಮತ್ತು ಏನು ನಾವು ಮಸಾಲೆ ಕಟ್ ಮಾಡಿದ್ದೀವ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ಕಟ್ ಮಾಡಿಟ್ಟ ಎಲೆ, ಚಕ್ಕೆ, ಲವಂಗ ಸೇರಿಸ್ತಾ ಇದ್ದೀನಿ ಮತ್ತು ಸ್ಟಾರ್ ಒಟ್ಟಿಗೆ ಸೇರಿಸಿ ಮತ್ತೆ ಮಿಕ್ಸ್ ಮಾಡುವ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಾಂಸದ ಜೊತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಲಿಕ್ಕೆ ಸ್ವಲ್ಪ ದೊಡ್ಡದೇ ಪಾತ್ರೆಯನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಆವಾಗ ನಾವು ಮಿಕ್ಸ್ ಮಾಡಲಿಕ್ಕೆ ಕೂಡ ಚೆನ್ನಾಗಾಗ್ತದೆ. ಈ ಥರ ದೊಡ್ಡ ಪಾತ್ರೆ ತೆಗೆದುಕೊಂಡ್ರೆ ನಮಗೆ ಆರಾಮವಾಗಿ ಮಿಕ್ಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನಾವು ಮುಚ್ಚಳನ್ನು ಮುಚ್ಚಿಟ್ಟು ಬೇಯಿಸುವ. ಇವಾಗ ನೋಡಿ ಕುದಿ ಬಂದಿದೆ. ಸ್ವಲ್ಪ ಇದು ನೀರುಳ್ಳಿ ಕೂಡ ಬೆಂದಾಗಿ ಕಾಣ್ತಾ ಇದೆ. ಈಗ ನಿಮ್ಗೆ ಗೊತ್ತಾಗ್ತದೆ ನೀರುಳ್ಳಿ ಬೆಂದರೆ ಅದರ ಕಲರ್ ಚೇಂಜ್ ಆಗ್ತದೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ನೋಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದಾಗ ಆಗ್ತದೆ. ಜಾಸ್ತಿ ನಾವು ನೀರು ಹಾಕುವುದಿಲ್ಲ ಇದಕ್ಕೆ. ನಾನು 1 ರಿಂದ 1.5 ಗ್ಲಾಸಷ್ಟು ಮಾತ್ರ ನೀರು ಯೂಸ್ ಮಾಡಿದ್ದೀನಿ. ಜಾಸ್ತಿ ಇದಕ್ಕೆ ನೀರು ಯೂಸ್ ಮಾಡುವಾಗಿಲ್ಲ. ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮುಚ್ಚಳವನ್ನು ಮುಚ್ಚಿಡಿ. ಇವಾಗ ನಾನು ಎಷ್ಟು ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ 30 ರಿಂದ 40 ಗ್ರಾಂ ಬಾಪತ್ ಮಸಾಲ, 3/4 ಸ್ಪೂನು ಗರಂ ಮಸಾಲ. ಇವಾಗ ನೋಡಿ ಇದು ಸ್ವಲ್ಪ ಬೆಂದಿದೆ ಇಲ್ವಾ ಅಂತ ನೋಡಬೇಕಾಗ್ತದೆ. ಈಗ ನೋಡಿ ಮಾಂಸವನ್ನು ತೆಗೆದು ಉಪ್ಪನ್ನು ನೋಡ್ತಾ ಇದ್ದೀನಿ. ಉಪ್ಪು ನೋಡಿ ಆದಮೇಲೆ ಮಾಂಸ ಬೆಂದಿದೆ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಈಗ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸಿತ್ತು, ಅದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಉಪ್ಪು ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ಬೆಂದಾಗಿ ಕಾಣ್ತಾ ಇದೆ, ನೀರುಳ್ಳಿ ಮಾಂಸ ಎಲ್ಲ ಬೆಂದಾಗಿ ಕಾಣ್ತಾ ಇದೆ. ನೀವು ಚೆಕ್ ಮಾಡಿ ಮಾಂಸ ಬೆಂದಿದೆಯೇ ಇಲ್ವಾ ಅಂತ. ಎಲುಬಿದ್ದು ಮಾಂಸವನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿ. ಆಮೇಲೆ ಹೀಗೆ ಮಾಂಸ ತೆಗೆದುಕೊಂಡು ಚೆಕ್ ಮಾಡಿ ಬೆಂದಿದೆಯಾ ಇಲ್ವಾ ಅಂತ. ಚೆಕ್ ಮಾಡಿ ಆದಮೇಲೆ ನಾವು ಮಸಾಲನ್ನು ಹಾಕಬೇಕಾಗ್ತದೆ. ಈಗ ನಾನು ಮಸಾಲವನ್ನು ಹಾಕ್ತಾ ಇದ್ದೀನಿ. 30 ರಿಂದ 40 ಗ್ರಾಮಷ್ಟು ಬಾಫತ್ ಮಸಾಲವನ್ನು ನಾನು ತೆಗೆದುಕೊಂಡಿದ್ದೆ, ಅದನ್ನೀಗ ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ 3/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲವನ್ನು ಹಾಕಿದ್ದೀನಿ. ಯಾಕೆಂದರೆ ಚಕ್ಕೆ ಲವಂಗ ಆಲ್ರೆಡಿ ಹಾಕಿದ್ದರಿಂದ ಗರಂ ಮಸಾಲನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಇಲ್ಲದ್ರೆ ಜಾಸ್ತಿ ಗರಂ ಮಸಾಲ ಸ್ಮೆಲ್ ಬರುತ್ತೆ. ಇವಾಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಒಳ್ಳೆ ಕಲರ್ ಕೂಡ ಕಾಣ್ತಾ ಇದೆ. ಈ ಥರ ಮಾಡಿದ ಮೇಲೆ ನಾವು ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಬೇಯಿಸಲಿಕ್ಕೆ, ಫುಲ್ಲು ಸ್ಲಿಮ್ಮಲ್ಲಿ ಮಾಡಿ ಈಗ ಮುಚ್ಚಳನ್ನು ಮುಚ್ಚಿ ಬೇಯಿಸಿ. ಇವಾಗ ನಾವು ಆವಾಗವಾಗ ನೋಡ್ತಾ ಇರಬೇಕಾಗ್ತದೆ. ಯಾಕೆ ಹೇಳಿದ್ರೆ ಇಲ್ಲಾದರೆ ತಳ ಹಿಡಿಯುತ್ತೆ. ಇದರಲ್ಲಿ ಜಾಸ್ತಿ ನೀರಿರೋದಿಲ್ಲ. ಇವಾಗ ಮಾಂಸದ್ದು ಕೊಬ್ಬು ಸ್ವಲ್ಪ ಬಿಟ್ಟಿದೆ. ಇವಾಗ ನಿಮ್ಗೆ ಕಾಣ್ತಾ ಇದೆ ಕೊಬ್ಬು ಕೂಡ ಬಿಟ್ಟಿದೆ. ಇವಾಗ ನಾವು ಆವಾಗವಾಗ ಸ್ಪೂನನ್ನು ಹಾಕ್ತಾ ಇರಬೇಕಾಗ್ತದೆ, ಇಲ್ಲಾದರೆ ತಳ ಹಿಡಿಯುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ. ಈ ಥರ ನಾನು ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ತಾ ಇದ್ದೀನಿ, ಯಾಕೆಂದರೆ ಬೇಗ ಬೇಯಲಿಕ್ಕೆ. ಇವಾಗ ನೋಡಿ ನಂದು ಪೋರ್ಕ್ ಬಾಫತ್ ಮಸಾಲ ರೆಡಿಯಾಗಿದೆ. ಬೆಂದು ಮಸಾಲ ಹಾಕಿ 10 to 15 ಮಿನಿಟ್ಸ್ ಬಿಟ್ಟರೆ ಸಾಕಾಗ್ತದೆ, ಜಾಸ್ತಿ ಬೇಯಿಸಬೇಕಾಗಿಲ್ಲ. ಇದು ಟೋಟಲ್ ಪ್ರಾಸೆಸ್ 30 to 40 ಮಿನಿಟ್ಸ್ ಬೇಕಾಗ್ತದೆ. ಹಂದಿ ಮಾಂಸವನ್ನು ಕ್ಲೀನಾಗಿ ನಾವು ಬೇಯಿಸಬೇಕು. ಇವಾಗ ನೋಡಿ ಹಂದಿ ಮಾಂಸ ರೆಡಿಯಾಗಿದೆ, ರೆಡಿ ಟು ಸರ್ವ್. ತುಂಬ ಟೇಸ್ಟಿಯಾಗಿದೆ. ಈ ಮಸಾಲವನ್ನು ನೀವು ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಇಷ್ಟ ಆಗ್ತದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಬೇಕು. ಈಸಿಯಾಗಿಯೂ ಕೂಡ ಇದೆ, ರುಚಿಯಾಗಿಯೂ ಕೂಡ ಇದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.